ಈ ಜಿಲ್ಲೆಯ ಜಲಾಶಯ ಮುಖ್ಯ ಕಾಲುವೆಯಿಂದ ಹರಿಯುವ ನೀರು 16 ಗ್ರಾಮದ ರೈತರಿಗೆ ನೆರವಾಗಿತ್ತು. ಕಾಲುವೆಯ ಉದ್ದಕ್ಕೂ ಲೀಕೇಜ್ ಆಗಿ ನೀರು ಪೋಲಾಗುತ್ತೆ ವಿನಃ ರೈತರ ಜಮೀನಿಗೆ ಸೇರ್ತಾ ಇರಲಿಲ್ಲ. ಈ ಬಗ್ಗೆ ನ್ಯೂಸ್ 18 ವರದಿ ಮಾಡಿದ್ದೇ ತಡ ಎಲ್ಲವೂ ಬದಲಾಗಿದೆ. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ಜೀವನಾಡಿಗೆ ಎದುರಾಗಿತ್ತು ಕಂಟಕ. ಡ್ಯಾಂ ಕಾಲುವೆಯಲ್ಲೇ ಲೀಕ್ ಆಗ್ತಿತ್ತು ಜೀವಜಲ. ನೀರು ಪೋಲಾಗ್ತಿದ್ರು, ಮಾಡಿರಲಿಲ್ಲ ದುರಸ್ತಿ. ಅಧಿಕಾರಿಗಳನ್ನ ಬಡಿದೆಬ್ಬಿಸಿದ ನ್ಯೂಸ್ 18 ವರದಿ. ಯಾದಗಿರಿ ರೈತರ ಜೀವನಾಡಿ ಅಂತ ಹೇಳಿದ್ರೆ ಅದು ಸೌದಾಗರ ಜಲಾಶಯ. ಡ್ಯಾಂನ ಮುಖ್ಯ ಕಾಲುವೆಯೇ ಇದೀಗ ಸೋರ್ತಾ ಇದೆ. ಜಮೀನುಗಳಿಗೆ ಇದರಿಂದ ನೀರು ಹರಿತಾ ಇಲ್ಲ. ರೈತರು ಕಂಗಾಲಾಗಿ ಹೋಗಿದ್ದಾರೆ. ಜಲಾಶಯದ ಮುಖ್ಯ ಕಾಲುವೆಗೆ ದುರಸ್ತಿ ಭಾಗ್ಯ. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ಸೌದಾಗರ ಜಲಾಶಯ ಯಾದಗಿರಿ ರೈತರ ಜೀವನಾಡಿ. ಜಲಾಶಯದ ಮುಖ್ಯ ಕಾಲುವೆ 16 ಗ್ರಾಮದ ರೈತರಿಗೆ ಆಸರೆ ಆಗಿತ್ತು. 40-50 ವರ್ಷದ ಹಿಂದೆ ಕಾಲುವೆ ಮಾಡಿದ್ರು. ಆದರೆ ಇದುವರೆಗೂ ಕಾಲುವೆಯನ್ನ ಸರಿ ಮಾಡುವ ಕೆಲಸ ಆಗಿದ್ದಿಲ್ಲ. ಡ್ಯಾಂ ತುಂಬಾ ನೀರು ಇದ್ರೂ ಹನಿ ನೀರು ರೈತರ ಜಮೀನಿಗೆ ಬರ್ತಿಲ್ಲ. ಎಲ್ಲ ನೀರು ಸೋರಿಕೆಯಾಗಿ ಹಳ್ಳ ಸೇರ್ತಾ ಇತ್ತು. ಇದರಿಂದ ರೈತರು ಬೆಳೆದ ಶೇಂಗಾ, ಸಜ್ಜೆ ಬೆಳೆ ಒಣಗಿ ಅನ್ನದಾತರು ಕಂಗಾಲಾಗಿದ್ರು. ಈ ಬಗ್ಗೆ ನ್ಯೂಸ್ 18 ಸುದ್ದಿ ಬಿತ್ತರಿಸ್ತಾ ಇದ್ದಂತೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಕಾಲುವೆ ಪೂರಾ ಲೀಕೇಜ್ ಆಗಿ ನೀರು ಪೋಲಾಗ್ತಾ ಇರುವ ಬಗ್ಗೆ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಮಾಡಿತ್ತು. ಇದರಿಂದ ಎಚ್ಚೆತ್ತ ಕರ್ನಾಟಕ ನೀರಾವರಿ ನಿಗಮದ ಅಧಿಕಾರಿಗಳು ಕಾಲುವೆಗೆ ತಾತ್ಕಾಲಿಕ ತೇಪೆ ಹಚ್ಚಿದ್ದಾರೆ. ಹೆಚ್ಚಿನ ಅನುದಾನಕ್ಕಾಗಿ ಸರ್ಕಾರಕ್ಕೆ ಪತ್ರವನ್ನೂ ಬರೆದಿದ್ದಾರಂತೆ. ಇದೀಗ ಕಾಲುವೆ ಕೆಲಸ ಮಾಡಿದ ಅಧಿಕಾರಿಗಳು ಕಾಲುವೆಗೆ ನೀರು ಬಿಟ್ಟಿದ್ದಾರೆ. ನ್ಯೂಸ್ 18 ವರದಿ ಫಲಶ್ರುತಿಯಾಗಿದ್ದು ರೈತರು ನ್ಯೂಸ್ 18ಗೆ ಅಭಿನಂದನೆ ತಿಳಿಸಿದ್ದಾರೆ. ನ್ಯೂಸ್ 18ನಲ್ಲಿ ಸುದ್ದಿ ಆದ ತಕ್ಷಣ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅದನ್ನು ಟ್ಯಾಪ್ ಹಚ್ಚಿ ರಿಪೇರಿ ಮಾಡಿಕೇಸಿ ನೀರು ಸರಳ ಹೋಗಂಗೆ ಅನುಕೂಲ. ಅಧಿಕಾರಿಗಳು ಸಾರ್ವಜನಿಕರಿಗೆ ನೀರು, ರೈತರಿಗೆ ನೀರು ಸರಬರಾಜು ಮಾಡ್ತಕ್ಕಂಥದ್ದು ಇದು ಒಳ್ಳೆಯ ಬೆಳವಣಿಗೆ. ಹೊಸ ಟೆಕ್ನಾಲಜಿನ ಬಳಸಿ ಪೈಪ್ಲೈನ್ ಮುಖಾಂತರ ಏನದಂದ್ರೆ ಹೊಸ ಪೈಪ್ಲೈನ್ ಮಾಡಿಕೇಸಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತಕ್ಕಂಥದ್ದು ನನ್ನ ಮನವಿ. ಒಟ್ಟಾರೆ ನ್ಯೂಸ್ 18 ಅಂದ್ರೆ ಜನಪರ ಕಾಳಜಿ ಇರೋ ಸುದ್ದಿವಾಹಿನಿ. ನ್ಯೂಸ್ 18 ಅಂದ್ರೆ ಅನ್ನದಾತರ ಕೂಗಿಗೆ ಧ್ವನಿಯಾಗೋ ಸುದ್ದಿ ಸಂಸ್ಥೆ. ವರದಿ ಬಳಿಕ ದುರಸ್ತಿಯಾಗಿರೋದು ಒಳ್ಳೆಯ ಬೆಳವಣಿಗೆಯಾಗಿದೆ. ಇದು ನ್ಯೂಸ್ 18 ವರದಿಯ ಫಲಶ್ರುತಿ. ಇದರ ಜೊತೆಗೆ ಸರ್ಕಾರ ಹೆಚ್ಚಿನ ಅನುದಾನ ನೀಡಬೇಕು ಅನ್ನೋದು ಇಲ್ಲಿನ ಜನರ ಒತ್ತಾಯ. ಗಣೇಶ್ ಮಾಲಿಪಾಟೀಲ್, ನ್ಯೂಸ್ 18 ಯಾದಗಿರಿ.